ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಇವತ್ತು ನಾನು ಒಂದು ಹೊಸ ಹುದ್ದೆಯೊಂದಿಗೆ ಬಂದಿದ್ದೀನಿ. ಈ ಹುದ್ದೆ ಬಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇರುವಂಥದ್ದು. ಇದು ಕೇಂದ್ರ ಸರ್ಕಾರದ ಉದ್ಯೋಗ ಅಂತಾನೆ ಹೇಳ್ಬೋದು. ನೋಡಿ, ಈ ಒಂದು ಹುದ್ದೆ ಇಲ್ಲಿ ಕರೆದಿದ್ದಾರೆ. ನಾನು ಆ ಒಂದು ವೆಬ್ಸೈಟ್ನಲ್ಲೇ ಇದ್ದೀನಿ. ನೋಡಿ, ಇಲ್ಲಿ RECTT.BSF.gov.in. ಈ ಒಂದು ವೆಬ್ಸೈಟ್ನಲ್ಲಿ ಇದ್ದೀನಿ. ಇಲ್ಲಿ ಗ್ರೂಪ್ ಸಿ ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ಗ್ರೂಪ್ ಸಿ ಇಂಜಿನಿಯರ್ಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ತಗೊಂತಾ ಇರೋದು. ನೋಡಿ, ಇಲ್ಲಿ ಕೆಲವೊಂದು ಹುದ್ದೆಗಳು ಡಿಪ್ಲೊಮಾ ಅಂತ ಕೇಳಿದ್ದಾರೆ. ಕೆಲವೊಂದು ಬರೀ ಮೆಟ್ರಿಕ್ಯುಲೇಷನ್ ಆಗಿದ್ರೆ ಸಾಕು, ಕೆಲವೊಂದು ಮೆಟ್ರಿಕ್ಯುಲೇಷನ್ ಮತ್ತೆ ITI ಟ್ರೈನಿಂಗ್ ಆಗಿದ್ರೆ ಸಾಕು ಅಂತ ಹೇಳಿ ಕೇಳಿರುವಂಥದ್ದು. ಬನ್ನಿ ಎಲ್ಲರೂ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಎಲ್ಲರೂ ಅದಕ್ಕಿಂತ ಮುಂಚೆ ತಪ್ಪದೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡಿ, ಈ ಒಂದು ವೆಬ್ಸೈಟ್ ಅಲ್ಲಿ ಇದ್ದೀನಿ. ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಬಂದ್ರೆ ನೋಡಿ, ವ್ಯೂ ಡೀಟೇಲ್ಸ್ ಅಂತ ಇದೆ. ನೋಡಿ, ಕೊನೆ ದಿನಾಂಕ ಕೊಟ್ಬಿಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಂತ ಹೇಳಿ ನೋಡಿ 29 ಡಿಸೆಂಬರ್ 2021. ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಬನ್ನಿ ಒಂದು ನೋಟಿಫಿಕೇಶನ್ ಏನಿದೆ ಅಂತ ಹೇಳಿ ನೋಡೋಣ. ನೋಡಿ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೊದಲಿಗೆ ಏನಂತ ಕೊಟ್ಟಿದ್ದಾರೆ ಅಂತ ನೋಡಿ, ಗ್ರೂಪ್ ಸಿ ಪೊಸಿಷನ್ಸ್ಗೆ ತಗೊಂತಾ ಇದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಆನ್ಲೈನ್ ಮೋಡ್ ಓನ್ಲಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಎಲ್ಲ ಈ ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗಿರೋದು ಆನ್ಲೈನ್ ಮೋಡಲ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ASI ಅಂತ ಕರೆದಿದ್ದಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ, ಡ್ರಾಫ್ಟ್ ಮ್ಯಾನ್ ಗ್ರೇಡ್ 3 ಅಂತ ಹೇಳಿ ಕರೆದಿರುವಂಥದ್ದು. ಒಂದು ಪೊಸಿಷನ್ಗೆ ಕರೆದಿದ್ದಾರೆ. ನೋಡಿ, ಇಲ್ಲಿ ವೇತನ ಶ್ರೇಣಿ ಬಂದು 29,000ದಿಂದ 92,000ವರೆಗೂ ಇದೆ. 7ನೇ ವೇತನ ಶ್ರೇಣಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. 7th ಪೇ ಸ್ಕೇಲ್ ಕಮಿಷನ್ ನ ಫಾಲೋ ಮಾಡ್ತಾ ಇರುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಕಾರ್ಪೆಂಟರು, ಪ್ಲಂಬರ್ ಕರೆದಿರುವಂಥದ್ದು. ಈ ಒಂದು ಹುದ್ದೆಗೆ 25,000ದಿಂದ 81,000ವರೆಗೂ ವೇತನ ಶ್ರೇಣಿ ಇರುವಂಥದ್ದು. ನೋಡಿ, ಅಲಾಟ್ಮೆಂಟ್ ಕೂಡ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಕಾನ್ಸ್ಟೇಬಲ್ ಪೊಸಿಷನ್ಗೆ ಕರೆದಿದ್ದಾರೆ. ಯಾವುದಕ್ಕೆ ಅಂದ್ರೆ ಸೀವರ್ ಮೆನ್, ಜನರೇಟರ್ ಆಪರೇಟರ್, ಜನರೇಟರ್ ಮೆಕ್ಯಾನಿಕ್, ಲೈನ್ ಮೆನ್. ಎಲ್ಲ ಹುದ್ದೆಗಳಿಗೂ ಕೂಡ ಲೆವೆಲ್ 3 ಪೇ ಸ್ಕೇಲ್ ಪೇ ಮಾಡ್ತಾ ಇದ್ದಾರೆ. 21,000ದಿಂದ 69,000ವರೆಗೂ ಕೂಡ ವೇತನ ಶ್ರೇಣಿ ಇರುವಂಥದ್ದು. ಒಟ್ಟು 72 ವೇಕೆನ್ಸಿಗಳಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಮತ್ತೆ ಮುಂದಿನ ಮಾಹಿತಿ ಏನಿದೆ ಅಂತಂದ್ರೆ ನೋಡಿ, ಭಾರತೀಯ ನಾಗರಿಕರಾಗಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಡಿಸ್ಕ್ವಾಲಿಫಿಕೇಶನ್ ಅಂತ ಕೊಟ್ಟಿರುವಂಥದ್ದು. ನೋಡಿ, ಯಾವುದೇ ಒಂದು ವ್ಯಕ್ತಿ ಕಾಂಟ್ರಾಕ್ಟ್ ಬೇಸಿಸ್ ಮದುವೆ ಆಗಿದ್ರೆ, ಕಾಂಟ್ರಾಕ್ಟೆಡ್ ಮ್ಯಾರೇಜ್ ಆ ರೀತಿಯಾದಂಥ ಏನಾದರೂ ಒಂದು ಇತ್ತು ಅಂತಂದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡಿ, ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಹುದ್ದೆಗಳಿಗೂ 18ರಿಂದ 25 ವರ್ಷ ಅಂತ ಹೇಳಿ ಕೊಟ್ಟಿರುವಂಥ ಒಂದು ವಯೋಮಿತಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಪೊಸಿಷನ್ಸ್ಗೂ 18ರಿಂದ 25 ವರ್ಷ ವಯೋಮಿತಿಯನ್ನ ಕೇಳಿರುವಂಥದ್ದು. ಮತ್ತೆ ನೋಡಿ, ರಿಲ್ಯಾಕ್ಸೇಷನ್ಸ್ ಕೂಡ ಇದೆ, ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ SC/STಗೆ ಯಾವಾಗಲೂ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. OBCಗೆ 3 ವರ್ಷ ಇರುತ್ತೆ. ಮತ್ತೆ ನೋಡಿ, ಬೇರೆ ಬೇರೆ ಸರ್ವಿಸ್ ಮೆನ್ಸ್, ಗೌರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ಬೆನಿಫಿಟ್ನ ಪಡ್ಕೊತಾ ಇದ್ದೀರಾ ಅಂತಂದ್ರೆ ಅವ್ರಿಗೆ ಇಲ್ಲಿ ಕ್ಲಿಯರ್ ಆಗಿ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಈ ಒಂದು ನೋಟಿಫಿಕೇಶನ್ ನೀವು ಕ್ಲಿಯರ್ ಆಗಿ ಓದ್ಕೊಬೇಕಾಗುತ್ತೆ. ಬೇರೆ ಬೇರೆ ಅವರು ಬೆನಿಫಿಟ್ನ ಯಾರು ಪಡ್ಕೊತಾ ಇದ್ದಾರೆ ರಿಲ್ಯಾಕ್ಸೇಷನ್ ಮೇಲೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ನೋಡಿ, ನೆಕ್ಸ್ಟ್ ಮುಂದಿನ ಒಂದು ಇಂಪಾರ್ಟೆಂಟ್ ವಿಷಯ ಏನಿದೆ ಅಂತಂದ್ರೆ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಶನ್ಗೆ ಬಂದ್ರೆ ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಡ್ರಾಫ್ಟ್ಮನ್ ಗ್ರೇಡ್ 3. ಈ ಒಂದು ಪೊಸಿಷನ್ಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಮತ್ತೆ ನೋಡಿ, ಡಿಪ್ಲೊಮಾ ಕೋರ್ಸ್ ಇನ್ ಡ್ರಾಫ್ಟ್ಮನ್ಶಿಪ್ ಸಿವಿಲ್ ಫ್ರಮ್ ITI ಅಂತ ಹೇಳಿ ಕೇಳಿರುವಂಥದ್ದು, ಆರ್ ಈಕ್ವಲೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೇಳಿರುವಂಥದ್ದು. ನೋಡಿ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಡಿಸೈರಬಲ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಯಾರು ಮಾಡಿದ್ದೀರಾ, ಅವರು ಈ ಹುದ್ದೆಗೆ ಡೈರೆಕ್ಟ್ ಆಗಿ ಹಾಕ್ಬೋದು. ಅಥವಾ ITI ಮಾಡಿ ಸಿವಿಲ್ ಡ್ರಾಫ್ಟ್ಮನ್ಶಿಪ್ ಅಲ್ಲಿ ಮಾಡಿದ್ರೆ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೋಡಿ, ಕಾರ್ಪೆಂಟರ್ ಪೊಸಿಷನ್ಸ್ಗೆ ಈ ಒಂದು ಕಾರ್ಪೆಂಟರ್ ಟ್ರೇಡ್ ಅಲ್ಲಿ ITI ಸರ್ಟಿಫಿಕೇಟ್ ಇರಬೇಕು ಮತ್ತೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಪ್ಲಂಬರ್ಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿ ಇದು ಕೂಡ ITI ಸರ್ಟಿಫಿಕೇಟ್ ಅನ್ನ ಕೇಳಿರುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಕಾನ್ಸ್ಟೇಬಲ್ ಸಿವರ್ ಮ್ಯಾನ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಇದಕ್ಕೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ರೆ ಸಾಕು. ಅಥವಾ ಈ ಒಂದು ಟ್ರೇಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಅವರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಮೇಂಟೆನೆನ್ಸ್ ಆಫ್ ಸಿವರೇಜ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇವ್ರಿಗೂ ಕೂಡ ಒಂದು ನೋಡಿ, ಇವನು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಕ್ವಾಲಿಫೈಯಿಂಗ್ ಟೆಸ್ಟ್ನ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿ ಕೊಡ್ತಾರೆ. ಅದು ಕೂಡ ಕ್ವಾಲಿಫೈ ಮಾಡಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದೆ ಸಾಕು, ಎಜುಕೇಷನ್ ಕ್ವಾಲಿಫಿಕೇಶನ್ ಇದಕ್ಕೆ. ನೆಕ್ಸ್ಟ್ ನೋಡಿ, ಜನರೇಟರ್ ಆಪರೇಟರ್ಗೆ ಎಲೆಕ್ಟ್ರಿಷಿಯನ್ ಅನ್ನ ಕೇಳಿರುವಂಥದ್ದು, ವೈರ್ಮನ್, ಡೀಸೆಲ್ ಮೋಟರ್ ಮೆಕ್ಯಾನಿಕ್ ಈ ಒಂದು ಹುದ್ದೆಗಳಿಗೆ ನೋಡಿ ITI ಟ್ರೇಡ್ ಅಲ್ಲಿ ಕೇಳಿರುವಂಥದ್ದು. ಇದಕ್ಕೂ ಕೂಡ ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕಾನ್ಸ್ಟೇಬಲ್ ಜನರೇಟರ್ ಮೆಕ್ಯಾನಿಕ್ ಇದು ಕೂಡ ITI ಸರ್ಟಿಫಿಕೇಟ್, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಲೈನ್ ಮ್ಯಾನ್, ಇದು ಕೂಡ ಎಲೆಕ್ಟ್ರಿಕಲ್ ವೈರ್ಮ್ಯಾನ್, ಲೈನ್ ಮ್ಯಾನ್ ಇದರಲ್ಲಿ ನೋಡಿ ITI ಸರ್ಟಿಫಿಕೇಟ್ ಅನ್ನ ಕೇಳಿರುವಂಥದ್ದು ಅಂತ ಹೇಳ್ಬೋದು. ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ. ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಹೈಟು, ಚೆಸ್ಟ್, ವೆಯ್ಟು ಎಲ್ಲ ಎಷ್ಟಿರಬೇಕು ಅಂತ ಹೇಳಿ ನೀವು ನೋಡ್ಕೊಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಅಪ್ಲೈ ಮಾಡ್ತಾ ಇರೋವಂಥವ್ರು. ನೋಡಿ, ಸಿವರ್ ಮೆನ್ಗೂ ಕೂಡ ಎಲ್ಲ ಕಾನ್ಸ್ಟೇಬಲ್ ಪೊಸಿಷನ್ಸ್ಗೆ ಕೂಡ ಎಷ್ಟೆಷ್ಟಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು, ಹೈಟು, ಚೆಸ್ಟು, ವೆಯ್ಟ್ ಎಲ್ಲ ಎಷ್ಟಿರಬೇಕು ಅಂತ ಹೇಳಿ.
ಮತ್ತೆ ನೋಡಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ದೃಷ್ಟಿ ಎಷ್ಟಿರಬೇಕು, ಕಣ್ಣಿನ ದೃಷ್ಟಿ ಹೇಗಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅವ್ರು ಇದನ್ನ ನೋಡ್ಕೋಬೇಕಾಗತ್ತೆ. ಮತ್ತೆ ಟ್ಯಾಟುಗಳು ಯಾರು ಹಾಕೊಂಡಿರ್ತೀರಾ ಕೈ ಮೇಲೆ, ಸೊ ಎಷ್ಟು ಯಾವ ಜಾಗದಲ್ಲಿ ಟ್ಯಾಟು ಇದ್ರೆ ಕನ್ಸಿಡರ್ ಮಾಡ್ತೀವಿ, ಯಾವ ಜಾಗದಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಟ್ಯಾಟುಗಳು ಇಲ್ಲದೇ ಇದ್ರೇ ಒಳ್ಳೇದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ ಬೇರೆ ಒಂದು ಇಂಪಾರ್ಟೆಂಟ್ ವಿಷಯ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಮೊದಲನೇ ಹಂತದ ರಿಟರ್ನ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮ್ ಅಂತ ಹೇಳಿ ಕಂಡಕ್ಟ್ ಮಾಡುವಂಥದ್ದು. ಸೊ 3 ಪಾರ್ಟ್ಗಳಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್, ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಸೊ ಯಾವ ಒಂದು ಟ್ರೇಡ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಕಾರ್ಪೆಂಟರ್ ಆ ರೀತಿಯಾಗಿ ಯಾವ ಒಂದು ಟ್ರೇಡ್ಗೆ ಅಪ್ಲೈ ಮಾಡ್ತೀರಾ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಇರ್ತವೆ. ಸೊ 60 ಮಾರ್ಕ್ಸ್. ಸೊ ಒಟ್ಟು 2 ಅವರ್ ಎಕ್ಸಾಮು, 100 ಅಂಕಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು. ಮತ್ತೆ ನೋಡಿ ಇಲ್ಲಿ ಕಾನ್ಸ್ಟೇಬಲ್ ಪೊಸಿಷನ್ಸ್ಗೆ, ಮೆಕ್ಯಾನಿಕ್ ಪೊಸಿಷನ್ಸ್ಗೂ ಕೂಡ ಎಲ್ಲ ಕಾನ್ಸ್ಟೇಬಲ್ಸ್ ಪೊಸಿಷನ್ಸ್ಗೆ ಏನೇನು ಕರೆದಿದ್ದಾರೆ, ಸೊ ಆ ಒಂದು ಪೊಸಿಷನ್ಸ್ ಕೂಡ ಎಕ್ಸಾಮಿನೇಷನ್ ಇರುವಂಥದ್ದು. ನೋಡಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಸೊ ಅವ್ರಿಗೂ ಕೂಡ ಆ ಒಂದು ರಿಲೇಟೆಡ್ ಪ್ಲಂಬರ್, ಈ ಕಾರ್ಪೆಂಟರ್ ಯಾವ ಒಂದು ಟ್ರೇಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಟ್ರೇಡ್ಗೆ ರಿಲೇಟೆಡ್ ಕ್ವಶನ್ಸನ್ನು ಕೊಡುವಂಥದ್ದು. ಸೊ ಒಟ್ಟು 100 ಅಂಕಗಳಿರುತ್ತೆ. ಸೊ 2 ಗಂಟೆಗಳ ಎಕ್ಸಾಮ್ ಅಂತ ಇರುವಂಥದ್ದು. ನೋಡಿ ಕ್ವಾಲಿಫೈ ಆಗಬೇಕು ಅಂತಂದರೆ ಈ ಒಂದು ಎಕ್ಸಾಮ್ನಲ್ಲಿ 45% ಬರಬೇಕು. ಜನರಲ್ಲು, EWS, OBC, SC ST ಅವರು 40% ಬಂದರೆ ಸೊ ಈ ಒಂದು ಫಸ್ಟ್ ಫೇಸ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ತೀರಾ. ಸೊ ಮೊದಲೇ ಹಂತದ ಎಕ್ಸಾಮು ಪಾಸ್ ಆಗಿದ್ದೀರಾ ಅಂತ ಹೇಳ್ಬೋದು ಈ ಒಂದು ಪರ್ಸೆಂಟೇಜ್ನ ನಾವು ಗಳಿಸಿದ್ರೆ ಎಕ್ಸಾಮ್ನಲ್ಲಿ. ಈ ಒಂದು ಮೊದಲನೇ ಹಂತ ಆದಮೇಲೆ 2ನೇ ಹಂತದ ಎಕ್ಸಾಮ್ ಕೂಡ ಇಲ್ಲಿ ಇರುತ್ತದೆ. ನೋಡಿ ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಮೊದಲನೇ ಹಂತದ ಎಕ್ಸಾಮು. ಸೊ OMR ಶೀಟ್ ಬೇಸ್ ಅಂತ ಹೇಳಿರುವಂಥದ್ದು. ನೋಡಿ ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂತಂದರೆ ನೋಡಿ ಡಾಕ್ಯುಮೆಂಟೇಷನು, ಫಿಸಿಕಲ್ ಟೆಸ್ಟು, ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡುವಂಥದ್ದು, ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂಥದ್ದು. ಈ ರೀತಿಯಾಗಿ 2ನೇ ಹಂತದ ಒಂದು ಸೆಲೆಕ್ಷನ್ ಇರುತ್ತೆ. ಮತ್ತು ನೋಡಿ ಇಲ್ಲಿ ಈ ಒಂದು ಯಾರು ಫಸ್ಟು ಮೊದಲನೇ ಹಂತದ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ತೀರೋ ಅವ್ರಿಗೆ ಇಮೇಲ್ ಮೂಲಕ, SMS ಮೂಲಕ ಅವ್ರಿಗೆ ಕಾಲ್ ಲೆಟರ್ನ ಕಳಿಸ್ತೀವಿ, ವೆಬ್ಸೈಟಲ್ಲಿ ಕೂಡ ಪಬ್ಲಿಷ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು. ನೋಡಿ ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ ಅಂತ ಹೇಳಿರುವಂಥದ್ದು. ನೋಡಿ ಡಾಕ್ಯುಮೆಂಟೇಷನ್ಗಳನ್ನ ಕ್ಲಿಯರಾಗೆಲ್ಲ ನೀವು ಇಟ್ಕೋಬೇಕಾಗತ್ತೆ. ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ, ಆಲ್ರೆಡಿ ಮೆನ್ಷನ್ ಮಾಡ್ತೀನಿ. ವೆಯ್ಟು, ಹೈಟು ಮತ್ತು ಚೆಸ್ಟ್ ಎಲ್ಲ ಎಷ್ಟೆಷ್ಟು ಇರಬೇಕು ಅಂತ ಹೇಳಿ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ನೋಡಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಮಾಡ್ತಾರೆ. ನೋಡಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ರನ್ನಿಂಗ್ ಇರುತ್ತೆ, ಜಂಪಿಂಗ್ ಇರುತ್ತೆ. ಸೊ ಈ ರೀತಿಯಾದಂಥ ಟೆಸ್ಟನ್ನು ಮಾಡ್ತಾರೆ. ನೋಡಿ ಮೇಲ್, ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ನೋಡಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿದೆ. ನೋಡಿ ಅವ್ರಿಗೆಲ್ಲ ಎಷ್ಟೆಷ್ಟಿದೆ, ಜಂಪಿಂಗ್, ರನ್ನಿಂಗ್ ಎಲ್ಲ ಎಷ್ಟು ಕಿಲೋಮೀಟರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಇಲ್ಲಿ ಕಾರ್ಪೆಂಟರ್ಗಳು ಕೂಡ ಕೊಟ್ಟಿದ್ದಾರೆ. ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಎಷ್ಟೆಷ್ಟು ಕಿಲೋಮೀಟರ್ ಹೋಗಬೇಕು, ಎಷ್ಟು ಫೀಟ್ ಜಂಪ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ನೋಡಿ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಸೊ ಈ ರೀತಿಯಾದಂಥ ಇರುತ್ತೆ. ನೋಡಿ ಅಪ್ಲಿಕೇಶನ್ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ನೋಡಿ ವಿಲ್ ಬಿ ಕ್ಲೋಸ್ಡ್ ಆನ್ 29, ಆಲ್ರೆಡಿ ಹೇಳ್ದಂಗೆ 29 ಡಿಸೆಂಬರ್ 2021. ಸೊ ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಅಷ್ಟರಲ್ಲಿ ಇಂಟ್ರೆಸ್ಟ್ ಇರುವಂಥ ಅಪ್ಲೈ ಮಾಡ್ತಾ ಇದ್ರೆ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ಟು ಪೇ 100 rupees ಆ್ಯಸ್ ಎಕ್ಸಾಮಿನೇಷನ್ ಫೀ ಅಂತ ಕೇಳಿರುವಂಥದ್ದು. ಬರೀ 100 ರೂಪಾಯಿ ಅನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಎಕ್ಸಾಮ್ ಫೀಸ್ ಅಂತ ಪೇಮೆಂಟನ್ನು ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಮೋಡಲ್ಲಿ ಅಂತ ಆಲ್ರೆಡಿ ಎಲ್ಲ ಎಷ್ಟೊಂದು ಎಕ್ಸಾಮಿನೇಷನ್ಸ್ಗೆ ನೀವು ಪೇ ಮಾಡಿರ್ತೀರಾ. ಸೊ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿರುತ್ತೆ. ನೋಡಿ ರೆಕ್ರೂಟ್ಮೆಂಟ್ ಸೆಂಟರ್, ನೇಮಕಾತಿ ಯಾವ್ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತ ಕೊಟ್ಟಿರ್ತಾರೆ. ನೋಡಿ ಬೆಂಗಳೂರು ಕೂಡ ಒಂದು ಜಾಗ. ಸೊ ಇಲ್ಲೂ ಕೂಡ ಅವ್ರದ್ದೊಂದು ಹೆಡ್ ಕ್ವಾರ್ಟರ್ ಇದೆ, ಫ್ರಂಟಿಯರ್ ಹೆಡ್ ಕ್ವಾರ್ಟರ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಇಲ್ಲೂ ಕೂಡ ನೇಮಕಾತಿ ನಡೆಯುವಂಥದ್ದು ಅಂತ ಹೇಳ್ಬೋದು ಅಂತಲೇ ಹೇಳ್ಬೋದು. ಮತ್ತು ನೋಡಿ ಬೇರೆ ಬೇರೆ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಒಂದು ವೆಬ್ಸೈಟ್ನಲ್ಲೇ ಇದ್ದೀವಿ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡಿ ಈ ಒಂದು ವೆಬ್ಸೈಟಿಗೆ ಬಂದರೆ ಇಲ್ಲಿ ಅಪ್ಲೈ ಹಿಯರ್ ಅಂತ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಅಪ್ಲೈ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ಯಾರು ಈ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತಂದರೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರೋರು ಅಥವಾ ITI ಇರೋರು, ಸೊ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಬೇರೆ ಇಂಪಾರ್ಟೆಂಟ್ ವಿಷಯಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಬೇರೆ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್ ಅಷ್ಟೇ ಇದರಲ್ಲಿ ಇರುವಂಥ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇರುವಂಥವ್ರು ಸೊ ಖಂಡಿತವಾಗ್ಲೂ ಈ ಒಂದು ನೋಟಿಫಿಕೇಷನನ್ನು ಮತ್ತೆ ಓದಿ. ಈ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ಗಳೇನಿದೆ, ನೋಟಿಫಿಕೇಷನ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ನೀವು ನೋಟಿಫಿಕೇಷನ್ನ ಮತ್ತೆ ಇನ್ನೂ ಒಂದು ಸಾರಿ ಓದಿ, ಇದನ್ನು ನೀಟಾಗೆಲ್ಲ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡೋವಂಥವ್ರು ಓದಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ತಪ್ತಿರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.